ಇಂದ ವರ್ಷಾನುಗಟ್ಟಲೆ ದೂರಾಗಿದ್ದಂತ ಜೋಡಿ ಮತ್ತೆ ಒಂದಾಗಿದ್ದಾರೆ. ನಾನೊಂದು ತೀರ ನೀನೊಂದು ತೀರ ಅಂದವರು ಹೂವಿನ ಮಾಲೆಯನ್ನ ಹಾಕಿ ಮತ್ತೆ ಒಟ್ಟಾಗಿ ಬದುಕುವ ಮನಸ್ಸನ್ನ ಮಾಡಿದ್ದಾರೆ. ಈ ಅದ್ಭುತ ಕ್ಷಣಕ್ಕೆ ಧಾರವಾಡ ಜಿಲ್ಲಾ ಕೌಟುಂಬಿಕ ಕೋರ್ಟ್ ಸಾಕ್ಷಿಯಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಡಿವೋರ್ಸ್ಗಾಗಿ ಅರ್ಜಿ ಹಾಕಿದ್ರು 15 ಜೋಡಿಗಳು. 10 ರಿಂದ 15 ವರ್ಷದಿಂದ ದೂರವಿದ್ದವರು ಮತ್ತೆ ಒಂದಾದ್ರು. ಒಂದ್ ಕಡೆ ಕೈಯಲ್ಲಿ ಹೂವಿನ ಮಾಲೆ ಹಿಡಿದು ನಿಂತಿರೋ ಜೋಡಿಗಳು, ಮತ್ತೊಂದ್ ಕಡೆ ಬುದ್ಧಿ ಮಾತು ಹೇಳ್ತಿರೋ ನ್ಯಾಯಾಧೀಶರು. ಇವರೆಲ್ಲ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದವರು. ಆದ್ರೆ ಇದೀಗ ಖುಷಿಯಾಗಿ ಒಂದಾಗಿದ್ದಾರೆ. ಈ ಎಲ್ಲಾ ದೃಶ್ಯಗಳಿಗೆ ಧಾರವಾಡ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯ ಸಾಕ್ಷಿಯಾಗಿತ್ತು. ಅವರಿಗೆ ತಿಳಿ ಹೇಳಿದ್ವಿ ಜೀವನ ಅಂದರೆ ಏನು, ಜೀವನದ ಮಹತ್ವವೇನು, ಒಟ್ಟಿಗೆ ಹೋದರೆ ಜೀವನ ಹೇಗಿರುತ್ತೆ, ಬೇರೆ ಬೇರೆ ಇದ್ದರೆ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಅವರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದ್ವಿ. ಅವರು ಅಲ್ಟಿಮೇಟಾಗಿ ಅವ್ರು ಮನಸ್ಸು ಮಾಡಿ ಬಂದಿದ್ದಾರೆ. ಸೊ ಅದಕ್ಕೆ ಬರೀ ನಮ್ಮದಷ್ಟೇ ಅಲ್ಲ, ಇದರಲ್ಲಿ ಶ್ರಮ ಇರತಕ್ಕಂಥದ್ದು. ಧಾರವಾಡ ವಕೀಲರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ನಮ್ಮ PDG ಸಾಹೇಬರು ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಇಷ್ಟು 15 ಜೋಡಿಗಳು ಇವತ್ತು ಪುನಃ ಜೀವನವನ್ನು ಒಟ್ಟಿಗೆ ಜೀವನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಒಪ್ಪಿಕೊಂಡು ಅದಕ್ಕೆ ರೆಕಾರ್ಡ್ ಆಗಿದೆ. ಕೌಟುಂಬಿಕ ಕಲಹ, ವರದಕ್ಷಿಣೆ ಕಿರುಕುಳ ಸೇರಿದಂತೆ ಅನೇಕ ಕಾರಣದಿಂದ ಕೋರ್ಟ್ ಮೆಟ್ಟಿಲೇರಿದ್ರು. ಅದೇ 10 ರಿಂದ 15 ವರ್ಷದಿಂದ ನಾನೊಂದು ತೀರ ನೀನೊಂದು ತೀರೋ ಅನ್ನೋ ರೀತಿ ಜೀವನ ನಡೆಸ್ತಿದ್ರು. ಆದರೆ ಧಾರವಾಡ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ನ್ಯಾಯಾಧೀಶರು ದಂಪತಿಗಳನ್ನ ಮನವೊಲಿಸಿ ಮತ್ತೆ ಒಂದಾಗಿಸಿದ್ದಾರೆ. ಏನೋ ಮನಸ್ತಾಪ ಆಗಿ ಮತ್ತೆ ಅವರು ಮನಸ್ಸು ಮಾಡಿದರು, ಬೇಡ ಇದೇ ಜೀವನ ಕಳೆಯೋದು ಬೇಡ, ಕರ್ಕೊಂಡು ಜೀವನ ಮಾಡ್ತೀನಿ, ಒಂದಾಗ್ತೀಯನ ಅಂತಂದರು. ಆಯ್ತು ರೀ ಹೋಗೋಣ ಅಂತ ಹೇಳಿ ನಾನು ಮನಸ್ಸು ಮಾಡಿದ್ದೀನಿ. 1 ತಿಂಗಳಾಯಿತು, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕೇಸು. ಇತ್ಯರ್ಥ ಆಯ್ತು ರೀ. ಸಂತೋಷ ಅನ್ನಿಸ್ತು. ಬೇರೆ ಬೇರೆ ಜೋಡಿಗಳಿದ್ವು. ಇದು ಒಂಥರ ಒಳ್ಳೆ ರೀತಿಯಿಂದನೇ ರಾಜ್ಯ ಆಯಿತು ಅಂತ ನಮಗೂ ಸಂತೋಷ ಆಯಿತು. ಒಟ್ನಲ್ಲಿ ನ್ಯಾಯಾಧೀಶರ ಕಿವಿ ಮಾತಿನಿಂದ ಈ ಜೋಡಿಗಳು ಮತ್ತೆ ಹೊಸ ಬದುಕು ಕಟ್ಟಿಕೊಂಡಿರುವುದು ಸಂತಸ. ಈ 15 ಜೋಡಿಗಳಿಗೆ ನ್ಯಾಯಾಧೀಶರು ಹಾಗೂ ಕುಟುಂಬಸ್ಥರು ಶುಭ ಹಾರೈಸಿದರು. ಮಂಜುನಾಥ್ ಹೆಡಳ್ಳಿ, ನ್ಯೂಸ್ 18 ಧಾರವಾಡ.